ಮಂಚೇನಹಳ್ಳಿಯಲ್ಲಿ ಅದ್ಧೂರಿಯ 70ನೇ ಕನ್ನಡ ರಾಜ್ಯೋತ್ಸವ. ಜೈ ಕರ್ನಾಟಕ ಗೆಳೆಯರ ಸಂಘದಿಂದ 70ನೇ ಕನ್ನಡ ರಾಜ್ಯೋತ್ಸವ ಸಂಭ್ರಮ. ಬ್ರಹ್ಮ ಗ್ರಾಮ ಪಂಚಾಯಿತಿ ಮುಂಭಾಗ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಬಿ.ಎ. ನರಸಿಂಹಾರೆಡ್ಡಿ ಶ್ರೀ ಮಹೇಶ್ವರ ವೃತ್ತದಲ್ಲಿ ತಹಶೀಲ್ದಾರ್ ಪೂರ್ಣಿಮಾ ವಿ ಕನ್ನಡ ಧ್ವಜಾರೋಹಣ ಮತ್ತು ಶಾಲಾ ವಿದ್ಯಾರ್ಥಿಗಳೊಂದಿಗೆ ಮೆರವಣಿಗೆ ಮತ್ತು ಸಾಧಕರಿಗೆ ಸನ್ಮಾನ ಮತ್ತು ಗೌರವ ಸಮರ್ಪಣೆಯನ್ನು ಮಾಡಲಾಯಿತು. ಮಂಚೇನಹಳ್ಳಿ ತಾಲೂಕು ಕೇಂದ್ರದಲ್ಲಿ ಶನಿವಾರ ಜೈ ಕರ್ನಾಟಕ ಗೆಳೆಯರ ಸಂಘದ ವತಿಯಿಂದ ಈ 17ನೇ ವರ್ಷದ 70ನೇ ಕನ್ನಡ ರಾಜ್ಯೋತ್ಸವ ಸಮಾರಂಭವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಶನಿವಾರ ಬೆಳಗ್ಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಬಿ.ಎ. ನರಸಿಂಹಾರೆಡ್ಡಿಯವರ ನೇತೃತ್ವದಲ್ಲಿ ಗ್ರಾಮ ಪಂಚಾಯಿತಿ ಮುಂಭಾಗದಲ್ಲಿ ನೂತನ ಧ್ವಜಸ್ತಂಭ ಉದ್ಘಾಟನೆ ಮಾಡಿ ಧ್ವಜಾರೋಹಣ ನಿರ್ವಹಿಸಿದರು. ಬಳಿಕ ಅಲ್ಲಿಂದ ಮಂಗಳ ವಾದ್ಯಗಳೊಂದಿಗೆ ಶಾಲಾ ಮಕ್ಕಳ ಬೆನ್ಸೆಟ್ ವಾದ್ಯಗಳೊಂದಿಗೆ ಶ್ರೀ ಮಹೇಶ್ವರ ವೃತ್ತದವರೆಗೂ ಮೆರವಣಿಗೆ ಮಾಡಲಾಯಿತು. ಶ್ರೀ ಮಹೇಶ್ವರ ವೃತ್ತದ ಬಳಿಕ ತಹಶೀಲ್ದಾರ್ ಪೂರ್ಣಿಮಾ ವಿ ಅವರು ಧ್ವಜಾರೋಹಣ ನೆರವೇರಿಸಿದರು. ಶಾಲಾ ವಿದ್ಯಾರ್ಥಿಗಳೊಂದಿಗೆ ನಾಡಗೀತೆಯನ್ನು ಹಾಡುವ ಮೂಲಕ ಕನ್ನಡ ಭಾಷೆಗೆ ಮತ್ತು ತಾಯಿಯ ಶ್ರೀ ಭುವನೇಶ್ವರಿಗೆ ಗೌರವ ಸಮರ್ಪಣೆ ಮಾಡಲಾಯಿತು. ನಂತರ ಎಲ್ಲ ಗಣ್ಯರು ಮತ್ತು ಶಾಲಾ ವಿದ್ಯಾರ್ಥಿಗಳು ಮಂಗಳವಾದ್ಯಗಳೊಂದಿಗೆ ನಗರದ ಮುಖ್ಯ ರಸ್ತೆಯಲ್ಲಿ ಮೆರವಣಿಗೆಯನ್ನು ಮಾಡಲಾಯಿತು. ನಂತರ ವೇದಿಕೆಯಲ್ಲಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ತಹಶೀಲ್ದಾರ್ ವಿ ಪೂರ್ಣಿಮಾ, ಕನ್ನಡ ಭಾಷೆಯು ಕನ್ನಡ ನಮ್ಮೆಲ್ಲರವ ಮನೆ ಮತ್ತು ಮನಗಳಲ್ಲಿ ನೆಲೆಸಿ ಕೊನೆಯವರೆಗೂ ಅದನ್ನು ಉಳಿಸಿ ಬೆಳೆಸುವ ಪ್ರಯತ್ನ ಮಾಡಬೇಕಾಗಿದೆ. ಕನ್ನಡ ಭಾಷೆಗೆ ತನ್ನದೇ ಆದ ಮೌಲ್ಯ ಮತ್ತು ಶತಮಾನಗಳ ಪರಂಪರೆ ಇದೆ ಎಂದು ಶಾಲಾ, ಕಾಲೇಜು ಮತ್ತು ನಾಗರಿಕ ವಲಯದಲ್ಲಿ ಅನ್ಯ ಭಾಷೆಯ ಬದಲಾಗಿ ಮಾತೃಭಾಷೆಯನ್ನು ಗೌರವಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ PSI ಪುನೀತ್ ನಂಜರಾಯ್, ಈ ಭೂಮಿಯ ಮೇಲೆ ಹುಟ್ಟಿರುವ ನಾವುಗಳು ನಾಡು ನುಡಿಯ ಜೊತೆಗೆ ಗಾಳಿ, ನೀರು, ಭೂಮಿಯನ್ನು ಉಳಿಸಿ ಬೆಳೆಸುವುದು ಅವಶ್ಯಕವಾಗಿದೆ ಎಂದರು. ಈ ಸಂದರ್ಭದಲ್ಲಿ ಎಲ್ಲ ಶಾಲಾ ಮಕ್ಕಳಿಂದ ಕನ್ನಡ ಗೀತೆಗಳಿಗೆ ನೃತ್ಯ ಪ್ರದರ್ಶನ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಮೆರುಗು ನೀಡಿದರು. ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನವನ್ನು ಮಾಡಲಾಯಿತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಗಣ್ಯರಿಗೂ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದವರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಬಿ.ಎ. ನರಸಿಂಹಾರೆಡ್ಡಿ, ಉಪಾಧ್ಯಕ್ಷ ಪ್ರಿಯಾಂಕಾ, ಉಪನಿರೀಕ್ಷಕರು ಪುನೀತ್ ನಂಜರಾಯ್, ರೈತ ಮುಖಂಡರಾದ ಎಂ.ಆರ್. ಲಕ್ಷ್ಮೀನಾರಾಯಣ್, ಪ್ರಗತಿಪರ ರೈತರಾದ ಗುರುಶಂಕರಯ್ಯ, ಸಾಹಿತಿಗಳಾದ H.N. ಕಿರಣ್ ಕುಮಾರ್ ದನ್ಫಾಲ್, ಎಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಈ ಕಾರ್ಯಕ್ರಮಕ್ಕೆ ಆಯೋಜಿಸಿದ ಜೈ ಕರ್ನಾಟಕ ಗೆಳೆಯರ ಸಂಘದ ಪದಾಧಿಕಾರಿಗಳಾದ ಮುರಳಿ ಸದಾಸ್ ಪಾಷಾ, ಮುತ್ತಿರ್ ಅಹಮದ್, ಜಾವಿದ್ ಜಿಲಾನಿ ಅಣ್ಣಿ, ಬಾಲು ರವಿಶಂಕರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕನ್ನಡ ಭಾಷೆ ನಮ್ಮ ಜೀವನದಲ್ಲಿ ಯಾವಾಗಲೂ ಉನ್ನತ ಮಟ್ಟದಲ್ಲಿ ಇರಲಿ ಅಂತ ಹೇಳ್ತಾ ಎಲ್ಲರಿಗೂ ಈ ವೇದಿಕೆ. ಕನ್ನಡ ಒಂದು ಮಾತಾಡೋದಕ್ಕೆ ಬಳಸುವಂತ ಭಾಷೆ ಅಲ್ಲ. ನಾವು ಕನಸನ್ನ ಕಾಣೋದಕ್ಕೆ ಆಗಿರ್ಬೋದು, ನಮ್ಮ ಊಟದ ಪರಂಪರೆಯಲ್ಲೇ ಆಗಿರ್ಬೋದು, ಅಥವಾ ನಮ್ಮ ಒಂದು ಮನೋರಂಜನೆ ಆಗಿರ್ಬೋದು, ಪ್ರತಿಯೊಂದಕ್ಕೂ ಸಹ ಇದು ಮಾಧ್ಯಮವಾಗಿದೆ. ಸೊ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದೇನು, ಗಡಿನಾಡು ಕನ್ನಡ ಅಂತ ನಾವು ಹೇಳ್ತೀವಿ, ಇದು ಗಡಿ ಭಾಗದ ಜನತೆ ಅಂತ ಹೇಳ್ತೀವಿ. ಬಟ್ ಇದನ್ನ ಸ್ವಲ್ಪ ನಾವೇನ್ ಮಾಡೋಣ, ಬೇರೆ ರೀತಿ ನೋಡೋಣ. ಕೇಳಿಸ್ಕೊಡ್ಬೇಕು, ಸ್ವಲ್ಪ ಇದನ್ನ ಬೇರೆ ರೀತಿ ನೋಡೋಣ. ಇದು ಗಡಿ ಭಾಗ ಅಂತಂದ್ರೆ ಇದು ಕನ್ನಡ ನಾಡಿನ ಅಂತ್ಯ ಅಲ್ಲ, ಕನ್ನಡ ನಾಡಿನ ಅಂತ್ಯ ಅಲ್ಲ, ಕನ್ನಡ ನಾಡಿನ ಆರಂಭ ಆಗ್ಬೇಕಿದೆ. ಸೊ ಕನ್ನಡ ಭಾಷೆ ಆಗಿರ್ಬೋದು, ಸಂಸ್ಕೃತಿಗಳಾಗಿರ್ಬೋದು, ಇದು ಅನ್ಯ ಜಾಗಕ್ಕೆ ನಾವು ಏನಾದ್ರೂ ತೆರಳಬೇಕು ಅಂತಂದ್ರೆ ಈ ಗಡಿ ಭಾಗ ಏನಾಗಿರ್ತದೆ, ಇದೇ ನಮ್ಮ ಮಾಧ್ಯಮ ಆಗಿರ್ತದೆ, ಇದೇ ನಮ್ಮ ಸೇತುವಾಗಿರ್ತದೆ. ಸೊ ಅದಕ್ಕೋಸ್ಕರ ಕೊನೆಯದಾಗಿ ಮತ್ತೆ ಇನ್ನೊಂದ್ಸಲಿ ಹೇಳ್ತಾ ಇದ್ದೀನಿ, ಸೊ ಗಡಿ ಭಾಗವಾಗಿರ್ತಕ್ಕಂಥ